ಗೈಸ್ ನಮ್ಗೆ ಇವಾಗ ಪ್ರಸಾದ ಸಿಕ್ತು ಆ್ಯಂಡ್ ಒಂದು ವೇಫರ್ಸ್ ಕೂಡ ಬುಕ್ ಮಾಡಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷು ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಸೊ ಐ ಆಮ್ ಗೋಯಿಂಗ್ ಔಟ್ ವಿತ್ ಮಾನ್ಸಿ ಆ್ಯಂಡ್ ದೇವಸ್ಥಾನಕ್ಕೂ ಹೋಗಬೇಕು ಅಂದ್ಕೊಂಡಿದ್ದೀನಿ. ಬಟ್ ಇದ್ರ ಮೇಲೆ ಕೋಟ್ ಹಾಕ್ಕೊಳ್ತೀನಿ. ಬೇರೆ ಡ್ರೆಸ್ ಹಾಕೋಬೋದಿತ್ತು, ಬಟ್ ಟುಡೇ ವಿ ಹ್ಯಾವ್ ಅ ಶೂಟ್, ಸೊ ದಟ್ ಅದಕ್ಕೇ ಹಿಂಗೆ ರೆಡಿ ಆಗಿರೋದು. ನನ್ನ ಪೂರ್ತಿ ಔಟ್ಫಿಟ್ ಈ ಥರ ಬರುತ್ತೆ ಆ್ಯಂಡ್ ಇದಕ್ಕೆ ನೀಟಾಗಿ ಹೇರ್ಸ್ನೆಲ್ಲ ಸೆಟ್ ಮಾಡ್ಕೋಬೇಕು. ಸೊ ನಾನು ಈಗ ರೆಡಿಯಾಗಿದ್ದು ಆಯಿತು ಆ್ಯಂಡ್ ಕೋಟ್ ಹಾಕಿದ್ದೀನಿ. ಸೊ ದಟ್ ಶೂಟ್ ಮಾಡಬೇಕಾದ್ರೆ ಮಾತ್ರ ಐ ವಿಲ್ ರಿಮೂವ್ ದಿಸ್ ಜಾಕೆಟ್, ದಟ್ಸ್ ಇಟ್. ಚೆನ್ನಾಗಿ ಕಾಣಿಸ್ತಿದೆ. ಸಿ ಆ್ಯಂಡ್ ಏನು ಗೊತ್ತಾ ಗೈಸ್, ಈ ಒಂದು ಇಯರಿಂಗ್ಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಐ ಆಮ್ ವೆರಿ ಲವ್ ವಿತ್ ದಿಸ್. ಸೊ ಈಗ ಮಾನ್ಸಿ ವೆಯ್ಟ್ ಮಾಡ್ತಿದ್ದಾಳೆ. ವಿಲ್ ಗೋ. ನಾನು ಇವತ್ತು ಈ ಬ್ಯಾಗ್ ಕ್ಯಾರಿ ಮಾಡ್ತಿದ್ದೀನಿ. ಆಲ್ವೇಸ್ ಟೋಟ್ ಬ್ಯಾಗ್ ಇಸ್ ದ ಬೆಸ್ಟ್. ಆ್ಯಂಡ್ ಪ್ಲ್ಯಾನಿಂಗ್ ಟು ಟೇಕ್ ದಿಸ್, ವಾಟ್ ಟು ಡೂ, ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಯಾ ವಿಲ್ ಟೇಕ್ ದಿಸ್ ಆಲ್ಸೋ. ಆ್ಯಂಡ್ ಬಾಟಲಲ್ಲಿ ನೀರು ಇಟ್ಕೊಂಡು ಹೊರಡುವ ಟೈಮ್ ಆಯಿತು. ಗೈಸ್, ಮಿಸ್ ಮಾನ್ಸಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಆ್ಯಂಡ್ ಇವಾಗ ನಾವು ಫಸ್ಟು ಕಾಲೇಜಿಗೆ ಹೋಗ್ತೀವಿ, ಆಮೇಲೆ ದೇವಸ್ಥಾನ, ಆಮೇಲೆ ನೋಡೋಣ ಏನಂತೀವಿ. ಸೊ ಗೈಸ್, ನಾವು ಈಗ ಫಾರ್ಮ್ನೆಲ್ಲ ಫಿಲ್ ಮಾಡಿದ್ವಿ. ಸೊ ನಾವಿವಾಗ ಆಟೋ ಬುಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬಂದಿರೋದೇ ದೇವಸ್ಥಾನಕ್ಕೆ ಅಂತ ಗೈಸ್. ಈ ಮೇಡಮ್ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡೋದಾಗಿತ್ತು, ಬಟ್ ನಾನು ಅವ್ರನ್ನ ಫೋನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಎಷ್ಟು ಜನ ಇದ್ದಾರೆ ಏನು. ಗೈಸ್, ನಾವು ದೇವಸ್ಥಾನಕ್ಕೆ ಬಂದ್ವಿ. ಯು ಕಾಂಟ್ ಇಮ್ಯಾಜಿನ್ ಹೌ ಕ್ರೌಡ್ ಇದೆ, ಎಷ್ಟು ಕ್ರೌಡ್ ಇದೆ ಅಂತ ನಿಮಗೆ ಗೊತ್ತಿಲ್ಲ. ತೋರಿಸ್ತೀನಿ ರೀ. ಅಲ್ಲ ಅವಳು ಒಬ್ಬಳೇ ತಾನೆ, ನಾವು ಗೈಸ್ ನಾವು ಬಂದು 1 ಅವರ್ ಆಯಿತು, ದರ್ಶನ ಆಗಿಲ್ಲ. ಗೈಸ್ ನಮ್ಮದು ಇವಾಗ ದರ್ಶನ ಆಯಿತು ಫೈನಲಿ. ಏನು ಖುಷಿಯಾಗೋದು ಅಂತಂದರೆ, ಒಳಗಡೆ ನೀರು ಹಾಕ್ತಾರಲ್ಲ, 1.5 ಅವರ್ ಏನು ಕಷ್ಟಪಟ್ಟಿದ್ವೋ ಅದನ್ನೆಲ್ಲ ಮರೆತೋಗ್ಬಿಡುತ್ತೆ. ಸೊ ದರ್ಶನ ಆಯಿತು. ಇವಾಗ ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಹೊರಡೋಣ. ಫುಲ್ಲು ಸೆಕೆ, ನೀರು ಬೇರೆ ಹಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನನ್ನ ಮುಖ ಹಿಂಗೆ ಕಾಣಿಸ್ತಿರೋದು. ಓಕೆ ಗೈಸ್, ಮುಂದಿನ ಪಯಣ ಎಲ್ಲಿಗೆ ಅಂತ ನಿಮಗೆ ನಾನು ತಿಳಿಸ್ತೀನಿ. ಅಂಟಿಲ್ ದಟ್ ವೇಟ್. ಗೈಸ್ ನಮ್ಗೆ ಇವಾಗ ಪ್ರಸಾದ ಸಿಕ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿದೆ, ತಿನ್ಬೇಕಿದೆಲ್ಲ. ಸೊ ಎಸ್ ಗೈಸ್, ಪ್ರಸಾದ ಎಲ್ಲ ತಿಂದಿದ್ದಾಯಿತು. ವಿ ಆರ್ ಗೋಯಿಂಗ್ ಫಾರ್ ದ ಶೂಟ್. ವಾಟ್ ಐ ಸೈಡ್ ಏನು ಹೇಳಿದ್ದೆ ನಾನು ನಿಮಗೆ, ಇವಾಗ ನಾನು ಅಷ್ಟು ಮಾಡಬೇಕು. ಸೊ ಹೋಗೋಣ ಬನ್ನಿ. ನಮ್ಮ ಬ್ಲಾಗಲ್ಲಿ ಯಾಕೋ ಮಾನ್ಸಿ ಮೌನ ಇಬ್ಬರು ಮಾತಾಡಲ್ಲ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಸರಿ ಗೈಸ್, ಕೆಫೆ ಹೋದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸು ಏನೇನು ಎಲ್ಲ ಹೇಳ್ತೀವಿ. ಅಂಟಿಲ್ ದಟ್ ಗೊತ್ತಲ್ಲ, ನಾವು ಇವಾಗ ಬಂದಿರೋದು ವಾವ್ ಅನ್ನೋ ಕೆಫೆಗೆ. ಲಿಟಲ್ ಬಿಟ್ ಬಜೆಟ್ ಫ್ರೆಂಡ್ಲಿ, ನಮ್ಮ ಬಜೆಟಿಗೆ ಸಿಕ್ತು. ಸೊ ನಾವು ಆರ್ಡರ್ ಮಾಡಿರೋದು ಪಾಸ್ತಾ, ಪಿಜ್ಜಾ ಆ್ಯಂಡ್ ವೇಫರ್ಸ್. ಸದ್ಯಕ್ಕೆ ಸಾಕು, ಬಿಕಾಸ್ ಯಾಕಂದರೆ ಅಲ್ಲಿ ನಾವು ಪಲಾವ್ ತಿಂದ್ವಿ. ಆ್ಯಂಡ್ ವ್ಯೂ ಮಾತ್ರ ಸಿ ಮಳೆ ಬರ್ತಾ ಇರೋದಕ್ಕೂ ನಾವು ಕೂತಿರೋದಕ್ಕೂ ಆ್ಯಂಡ್ ಹಾಂ ಸಿಡಿಯುತ್ತಮ್ಮ. ಈಗ ಪಾಸ್ತಾ ಬಂದಿದೆ, ವಿ ಹ್ಯಾವ್ ಟು ಈಟ್. ಸೊ ಪಾಸ್ತಾ ಮಾತ್ರ ಆ್ಯಂಡ್ ಒಂದು ವೇಫರ್ಸ್ ಕೂಡ ಬುಕ್ ಮಾಡಿದ್ದೀವಿ ನಮ್ಮ ಹುಡುಗಿಗೋಸ್ಕರ. ಅವಳಿಗಿದೆ ಅಂದರೆ ಪ್ರಾಣ. ನಾನು ನೋಡಿ, ಸಾರಿ ಗೈಸ್. ನೋಡಿ ನಿಮ್ಮ ಯೂಟ್ಯೂಬ್ ದಾಕ್ಷಿ ಡೀಪಾಗಿ ಯೋಚನೆ ಮಾಡ್ತಿದ್ದಾಳೆ. ಎಂಟರ್ಟೈನ್ಮೆಂಟ್ನ ನೋಡ್ತಾ ಇದ್ದೀವಿ. ಸೊ ದಟ್ ಫುಲ್ಲು ಇನ್ವಾಲ್ವ್ ಆಗಿದೆ.
ವಾಂಟ್ ದಟ್ ಎಂಟರ್ಟೈನ್ಮೆಂಟ್. ಗೈಸ್ ಏನು ಗೊತ್ತಾ, ಅರ್ಲಿ ಜೆನ್ಸಿ ಹುಟ್ಟಿರ್ತಾರೆ ನೋಡಿ, 2000 to 2006, ಅವ್ರನ್ನ ನಾವು ಜೆನ್ಸಿ ಅಂತ ಹೆಸರಿಡ್ಬಾರ್ದು, ಲೇಟ್ ಮಿಲೇನಿಯಲ್ಸ್ ಅಂತ ಇರಬೇಕು. ಯಾಕಂದರೆ ನಾವು ಇರಲ್ಲ. ಅರೆ ನಾವು ಜನ ಆಡಲ್ಲ. ಅದು ಇವಾಗ ನೋಡಿ ಪಿ ಯು ಸಿ ಓಡೋರೆಲ್ಲ ಹಿಂಗೆ ಆಡ್ತಾರೆ. ಅಲ್ಲ, PUC ಸೆಕೆಂಡ್ PUC ಹುಡುಗಿರೇ ನಮಗೆ ಟಕ್ಕರ ಕೊಡ್ತಾ ಇದ್ದಾರೆ. ಯಾವ ರೇಂಜ್ಗೆ ಅಂತಂದರೆ ಐಫೋನು, ಕ್ಯಾಮ್ರಾ, ಆಮೇಲೆ ಲಿಟ್ರಲಿ ಮಾದನ್ ನಗೆಗೂ ನಾವು ಅವ್ರ ಮುಂದೆ ನಾವೆಷ್ಟು ಓಲ್ಡಾಗಿ ಕಾಣಿಸ್ತಿದ್ದೀವಿ ಅಂದರೆ ಲಿಟ್ರಲಿ. ಗೈಸ್, ನಮ್ಮಿಬ್ರು ರಿಸಲ್ಟ್ ಬಂತು ಆ್ಯಂಡ್ ಸೊ ಇವತ್ತು ನನ್ನ ರಿಸಲ್ಟ್ ಬಂತು ಗೈಸ್. ಅದಕ್ಕೆ ನಾನು ಮನಸ್ಸು ಇಬ್ಬರು ಟ್ರೀಟ್ ತೊಗೊಂಡ್ವಿ. ಆ್ಯಂಡ್ ಮೌನ ಪಾಪ ಬೇಜಾರಲ್ಲಿದ್ದಾಳೆ ಅಷ್ಟೇ. ಬೇಜಾರು ಮಾಡ್ಕೋಬೇಡ ಮೌನ. ಎವ್ರಿ ಎಂಡಿಂಗ್ ಇಸ್ ಅ ನ್ಯೂ ಬಿಗಿನಿಂಗ್. ನಾವಿಲ್ವಾ, ನಾವೇ ಒಂದು ಬಿಗಿನಿಂಗ್ ಹೊಸ್ದಾಗಿ ಬಿಗಿನ್ ಮಾಡೋಣ. BMS ಕಾಲೇಜ್ನ ನಾವೇ ಹೊಸ್ದಾಗಿ ಓಪನ್ ಮಾಡೋಣ. ಟೀಚರ್ಸ್ನೆಲ್ಲ ನಾವೇ ಹೈಯರ್ ಮಾಡ್ಕೊಳ್ಳೋಣ. ಏನಂತೀರಾ ಗೈಸ್? ಟೀಚರ್ಸ್ ತುಂಬ ಗೊತ್ತಿಟ್ಕೊಂಡು ಹ್ಞೂ ಗೈಸ್. ಪಾಪ ಮಾಡಿದ್ದೀವಿ ಅವ್ರಿಗೆ. ನಾವಿವಾಗ ಜಯನಗರದಲ್ಲಿದ್ದೀವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಹೋಮ್. ಓಕೆ ಗಾಯ್ಸ್, ದಟ್ಸ್ ಇಟ್ ಫಾರ್ ಟುಡೇ. ಆ್ಯಂಡ್ ನಾನು ಮನೆಗೆ ಬಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡೆ. ಬಿಕಾಸ್ ಮಳೆ ಜಾಸ್ತಿ ಜೋರಾಗಿ ಬರ್ತಾಯಿತ್ತು. ಮಳೇಲಿ ಫುಲ್ ನಿಂತ್ಕೊಂಡು ಬಂದಿದ್ದಾಯಿತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮತ್ತೆ ಬಾಯ್.